ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಮ್ಮ ಜನನಿ, ಇಷ್ಟು ದಿನ ಆದಿತ್ಯನ ದೊಡ್ಡಪ್ಪ ಅಂತ ಕರಿ ಅಂದ್ರು ಕರಿದೆ, ಬರೀ ಸಾರಥಿ ಅಂತ ಕರಿತಾ ಇದ್ದಿದ್ ಮಗು ಈಗ ಬಾಯಿ ತುಂಬಾ ಅಪ್ಪ ಅಂತ ಕರಿತಾ ಇದೆ ಅಂದ್ರೆ ಅದು ತಾನಾಗೇ ಹೇಳ್ತಿಲ್ಲ, ಅವಳ ಹಿಂದೆ ಬೇರೆ ಯಾರೋ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ? ಅದು ಅಲ್ಲದೆ ಮಗು ಆದಿತ್ಯನ ಬಗ್ಗೆ ಅಷ್ಟೊಂದು ಹೊಗಳಿ ಮಾತಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಆ ಪಾರ್ವತಿನೇ ಇರಬೇಕು ಅಂತ ನನಗೇನೋ ಅನುಮಾನ ಕಾಡ್ತಿದೆ. ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ನ ಮಗು ನಿನ್ನನ್ನೇ ಯಾರು ಅಂತ ಪ್ರಶ್ನೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಜನನಿ, ನೀನು ನನ್ನ ಮಾತು ಕೇಳೋದಾದ್ರೆ ಈ ನಿನ್ನ ಆಫೀಸ್ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ನೀನು ಮಗು ಜೊತೆನೇ ಇದ್ದು ಅದನ್ನು ಕಾಪಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಚಿಕ್ಕಮ್ಮ, ನನ್ನ ಕೆಲಸನ ಬಿಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅತ್ತೆ ನನ್ನನ್ನು ಕೇಳಿನೆ ನನ್ನ ಕೈಗೆ ಈ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ಮಗು ನೋಡ್ಕೊಳ್ಳೋ ವಿಚಾರವಾಗಿ ನಾನು ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತಲ್ವಾ? ಮಗುನ ನೋಡ್ಕೊಳ್ಳೋದಕ್ಕೆ ಮನೇಲಿ ಇಷ್ಟೊಂದು ಜನ ಇದ್ರೂ ಕೆಲಸ ಮಾಡೋದಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದು ಅಲ್ಲದೆ ನೀವು ಹೇಳೋ ಥರ ನಮ್ಮ ಮಗು ಪಾರ್ವತಿ ಅಕ್ಕ ಆದಿಭಾವನ್ನ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿಲ್ಲ. ಏನೋ ಆದಿಭಾವನ ಜೊತೆ ಸ್ವಲ್ಪ ಚೆನ್ನಾಗಿರುತ್ತಲ್ವ, ಹಾಗಾಗಿ ಭಾವನ ಅಪ್ಪ ಅಂತ ಕರೆದಿದೆ ಅಷ್ಟೆ. ಆದರೆ ಯಾವತ್ತಾದರೂ ಪಾರ್ವತಿ ಅಕ್ಕನ ಪಾರು ಒಂದೇ ಅಮ್ಮ ಅಂತ ಕರೆದಿರೋದನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ಇಲ್ಲ ನೋಡಿದ್ದೀರಾ ಹೇಳಿ? ಅಯ್ಯೋ ಇಲ್ಲಪ್ಪ. ಮತ್ತೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅದು ಅಲ್ಲದೆ ಭಾವನ್ನ ಅಪ್ಪ ಅಂತ ಕರಿಬೇಡ ಅಂತ ನಾನು ಎಲ್ಲರ ಮುಂದೆ ಪುಟಾಣಿಗೆ ಹೇಳಿದ್ದೀನಿ ತಾನೆ. ಈ ವಿಷಯವಾಗಿ ಅತ್ತೆನೂ ನನಗೆ ಸಪೋರ್ಟ್ ಮಾಡಿದ್ದಾರೆ ತಾನೆ. ಮತ್ತೆ ಈ ವಿಷಯದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಚಿಕ್ಕಮ್ಮ, ಬಿಟ್ಬಿಡಿ. ನಿಜವಾಗ್ಲೂ ಬೇಡವಾ ಅಥವಾ ಯೋಚನೆ ಮಾಡಬೇಕಾಗಿರೋದು ಏನಾದರೂ ಇದೆಯಾ? ನೀನೇನು ಅರ್ಥನೇ ಆಗದೆ ಇರೋಷ್ಟು ಚಿಕ್ಕವಳಲ್ಲ ಜನನಿ. ಆದಿ ಪಾರ್ವತಿ ಮೇಲಿನ ಪ್ರೀತಿ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಅದಕ್ಕೆ ಕಣ್ಣಿದ್ದು ಕುರುಡಾಗಿದೆಯಾ? ನಿಧಾನವಾಗಿ ಆ ಬಟ್ಟೆನ ತೆಗೆದು ನೋಡು, ಆಗ ನಿಜವಾದ ಪ್ರಪಂಚ ಕಾಣುತ್ತೆ. ಆದಿತ್ಯ ಪಾರ್ವತಿ ನಿನಗೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿನಗರ್ಥ ಆಗತ್ತೆ. ನಾನು ಬರ್ತೀನಿ, ಈಗ ನೀನು ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.